ಬೆಳಗಾವಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಬೆಳಗಾವಿ ನಗರಾಭಿವೃದ್ಧಿ ಎಡಬ್ಲ್ಯೂ ಬಳಿ 14 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಅಜಯ್ ಸಿಂಗ್ ಮನೆ ಮೇಲೆ ದಾಳಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಅಜಯ್ ಸಿಂಗ್ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಸಂಪತ್ತು ಕಂಡು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಬೆಳಗಾವಿ ನಗರದ ಆಂಜನೇಯ ನಗರ ಸೇರಿದಂತೆ 7 ಕಡೆ ರೇಡ್ ಆಗಿದೆ. ಹಾಗೆಯೇ ಅಜಯ್ ಸಿಂಗ್ ರಜಪೂತ್ ಬಳಿ ಬರೋಬ್ಬರಿ 14 ಕೋಟಿ ಆಸ್ತಿ ಇತ್ತು. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಬೆಳಗಾವಿಯಲ್ಲಿ 3 ಮನೆ, ಸೌದತ್ತಿ, ಹುಕ್ಕೇರಿ, ಹುಬ್ಬಳ್ಳಿಯಲ್ಲಿ 18 ನಿವೇಶನ, 5.96 ಕೆಜಿ ಮೌಲ್ಯದ ಚಿನ್ನ, 5 ಕೆಜಿ ಬೆಳ್ಳಿ, 3.12 ಕೋಟಿ ಡೆಪಾಸಿಟ್, ಐಷಾರಾಮಿ ಕಾರುಗಳು ಇವೆಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಇದು ಅಜಯ್ ಸಿಂಗ್ ಹೊಂದಿದಂಥ ಆಸ್ತಿ. 14 ಕೋಟಿಗಿಂತ ಅಧಿಕ ಆಸ್ತಿ, ಐಷಾರಾಮಿ ಕಾರುಗಳಿತ್ತು, ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ. ಸದ್ಯ ಇವರ ಆಸ್ತಿಯನ್ನು ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ಗೆ ಒಳಗಾಗಿದ್ದಾರೆ. ಬೆಳಗಾವಿಯಲ್ಲೇ 3 ಮನೆ, ಸೌದತ್ತಿ, ಹುಕ್ಕೇರಿ ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಜಾಗ ಇವರ ಹೆಸರಲ್ಲಿತ್ತು ಎನ್ನುವಂಥ ಮಾಹಿತಿ ಇದೆ. ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂಥ ಭರ್ಜರಿ ಕಾರ್ಯಾಚರಣೆಯಲ್ಲಿ ಎಡಬ್ಲ್ಯೂ ಆಸ್ತಿ ಮೂಲವನ್ನು ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಸದ್ಯ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳಗಾವಿ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು. ಖಚಿತ ಮಾಹಿತಿ ಮೇರೆಗೆ ಎಡಬ್ಲ್ಯೂ ಅಜಯ್ ಸಿಂಗ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಗಮನಿಸ್ತಾ ಇದ್ವಿ 14 ಕೋಟಿ ಆಸ್ತಿ, ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಈ ಎಡಬ್ಲ್ಯೂ ಅಜಯ್ ಸಿಂಗ್ ಯಾವೆಲ್ಲ ಅಕ್ರಮಗಳನ್ನ ಎಸಗಿದ್ರು ಲೋಕಾಯುಕ್ತ ತನಿಖೆಯಲ್ಲಿ, ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ? ಏಪ್ರಿಲ್ 7ರಂದು ಲೋಕಾಯುಕ್ತ ಅಧಿಕಾರಿಗಳು ಕಳೆದ 3 ದಿನಗಳಿಂದ ನಿರಂತರವಾಗಿ ಅವರ ಮನೆಯನ್ನ ಪರಿಶೀಲನೆ ಮಾಡ್ತಾ ಇದ್ರು. ಈ ಸಮಯದಲ್ಲಿ ಅಜಯ್ ಸಿಂಗ್ ಏನು ರಜಪೂತ್ ಏನಿದ್ದಾನೆ, ಅವನು ಬೆಳಗಾವಿಯ GUDCA ಎಡಬ್ಲ್ಯೂ ಆಗಿ ಕೆಲಸ ಮಾಡುತ್ತಿರ್ತಾನೆ. ಈ ಒಂದು ಹಿನ್ನೆಲೆಯಲ್ಲಿ ಅವನ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿರ್ತಾರೆ. ಲೋಕಾಯುಕ್ತರು ದಾಳಿ ಮಾಡಿದ ನಂತರ ಅವನ ಒಟ್ಟು ಆಸ್ತಿ 14 ಕೋಟಿಗೂ ಹೆಚ್ಚು ಅಂತ ಹೇಳಿ ಅಕ್ರಮ ಈಗಾಗಲೇ ಬೆಳಕಿಗೆ ಬಂದಿದೆ. ಇದರಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ 6 ಕೆಜಿ ಬಂಗಾರ ಮೌಲ್ಯದ ಚಿನ್ನವನ್ನ ಮಾಡಿದ್ದಾರೆ. ಅದೇ ತರನಾಗಿ 5 ಕೆಜಿ ಬೆಳ್ಳಿ, 3.12 ಕೋಟಿ ಡಿಪಾಸಿಟ್, ಐಷಾರಾಮಿ ಕಾರುಗಳನ್ನ ಇವನು ಹೊಂದಿರ್ತಾನೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಲೋಕಾಯುಕ್ತ ಪೊಲೀಸರು ಇವನ್ನ ದಾಳಿ ಮಾಡಿದ ನಂತರ ಇವನ ಒಟ್ಟು 14 ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ 3 ಮನೆ ಸೇರಿದಂತೆ ಬೆಳಗಾವಿಯಲ್ಲಿರುವಂತಹ ಆಂಜನೇಯನಗರದ 7 ಕಡೆ ಏಕಕಾಲಕ್ಕೆ ದಾಳಿ ಮಾಡಿದಂತ ಅಧಿಕಾರಿಗಳು ಇವನ ಮನೆ ಆಸ್ತಿ ಪಾಸ್ತಿ ಎಲ್ಲೆಲ್ಲಿದೆ ಅಂತ ಹೇಳಿ ಈಗಲೂ ಸಹ ನಿರಂತರವಾಗಿ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ, ತನಿಖೆಯನ್ನ ಕೈಗೊಂಡಿದ್ದಾರೆ. ಇದರ ಜೊತೆಗೆ ಇವನು ಯಾವ್ಯಾವ ಖಾತೆಯಲ್ಲಿ ಹಣ ಇಟ್ಟಿದ್ದಾನೆ ಮತ್ತು ಲಾಕರ್ ನಲ್ಲೂ ಸಹ ಹಣ ಇಟ್ಟಿದ್ದಾನೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆ ಲಾಕರ್ ಅನ್ನು ತೆಗೆಸಿ ಅವನ ತನಿಖೆಯನ್ನ ಈಗಾಗಲೇ ಕೈಗೊಂಡು ಅವನ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಂಪರ್ಕ. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.